ಮನೆಯಲ್ಲೇ ಸರಳವಾಗಿ ಕ್ವಿಕ್ಕಾಗಿ ಪಿಜ್ಜಾ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನೀಗ 1 ಟೀ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಅದೇ ಥರ 1 ಟೀ ಸ್ಪೂನ್ ಈಸ್ಟ್ ಹಾಕಿದ್ದೀನಿ. ಆ್ಯಕ್ಟಿವೇಟ್ ಇನ್ಸ್ಟೆಂಟ್ ಈಸ್ಟ್ ಇದು. ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕಿ 10 ನಿಮಿಷ ಇದನ್ನು ಹೀಗೆ ಬಿಡೋಣ. ಆಗ ಈಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಇದನ್ನು ಹೀಗೆ ಮುಚ್ಚಿಡೋಣ. ಈಗ ಒಂದು ಪಾತ್ರೆಗೆ 1 ಕಪ್ ಮೈದಾ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಈಗಾಗಲೇ ಆ್ಯಕ್ಟಿವೇಟ್ ಆಗಿರುವಂಥ ಈಸ್ಟನ್ನು ಸೇರಿಸಿ ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೋನ ರೆಡಿ ಮಾಡ್ಕೋಬೇಕು. ಚಪಾತಿ ಹದಕ್ಕೆ ರೆಡಿ ಮಾಡಿಟ್ಕೊಂಡ್ರೆ ಸಾಕು. ಈ ಒಂದು ವೇಳೆ ಈಸ್ಟ್ ಇಲ್ಲ ಅನ್ನೋದಾದರೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮಾಡ್ಬೋದು. ಒಂದು ವೇಳೆ ಬೇಕಿಂಗ್ ಪೌಡರ್ ಇಲ್ಲ ಅನ್ನೋದಾದರೆ 1/2 ಟೀ ಸ್ಪೂನ್ ಅಡುಗೆ ಸೋಡಾ, ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಮಾಡಿಟ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನೆನೆಯಲಿಕ್ಕೆ ಬಿಟ್ಟಿದ್ದೆ. ಅರ್ಧ ಗಂಟೆ ಆಗಿದೆ. ಈಗ ನಾವು ಅದನ್ನು ಚಪಾತಿ ಥರ ಲಟ್ಟಿಸಿ ಅದರ ಮೇಲ್ಗಡೆ ಈರುಳ್ಳಿ ಕ್ಯಾಪ್ಸಿಕಮನ್ನು ಹಾಕೋಣ. ಸೊ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕಿ ಈ ರೀತಿ ಮಾಡಿ ನಾನು ರೋಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೇಲ್ಗಡೆ ಸಹ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡಿರೋದು. ಮೈದಾ ಹಿಟ್ಟು ಹಾಕಿದ್ರೆ ಇನ್ನೂ ತುಂಬ ಮೃದುವಾಗಿ ಬಂದುಬಿಡುತ್ತೆ. ಅದರಿಂದ ಗೋಧಿ ಹಿಟ್ಟು ಹಾಕಿ ಈ ರೀತಿ ನಾವು ಇದನ್ನೆಲ್ಲವನ್ನು ಈ ರೀತಿ ಮಾಡ್ಕೋಬೇಕು. ಇದು ಸ್ವಲ್ಪ ಸೈಜು ಅಗಲ ಮಾಡಿ ಮತ್ತು ಮೀಡಿಯಮ್ ಸೈಜಲ್ಲಿ ಇರಲಿ. ನಾವಿಲ್ಲಿ ಇಷ್ಟಿದ್ರೆ ಸಾಕು. ನಮಗೆ ಈ ರೀತಿ ದಪ್ಪದಾದಂಥ ಲೇಯರ್ ಇಷ್ಟ ಇಲ್ಲ, ತಿನ್ನಾಗಿರಬೇಕು ಅಂತ ಅನ್ನೋದಾದರೆ ಇನ್ನೂ ಕೂಡ ನೀವು ಈ ಒಂದು ಡೋವನ್ನು ಅಗಲವಾಗಿ ಮಾಡ್ಬೋದು. ನಾನೀಗ ಸುತ್ತಲೂ ಮೇಯೋನೀಸನ್ನು ಹಾಕ್ತಾಯಿದ್ದೀನಿ ಮತ್ತು ಈ ರೀತಿ ಮಡಚ್ತಾ ಇದ್ದೀನಿ. ಸೊ ಈ ರೀತಿ ಮಡಚೋದ್ರಿಂದ ನಿಮಗೆ ಈಗ ಡಾಮಿನೋಸ್ನಲ್ಲಿ ಸಿಗುವಂತಹ ಪಿಜ್ಜಾಗಳು ಕೂಡ ಈ ರೀತಿ ಶೇಪಲ್ಲಿರುತ್ತೆ. ಮೇಯೋನೀಸನ್ನು ಹಾಕಿರೋದ್ರಿಂದ ಒಂದೊಳ್ಳೆ ಟೇಸ್ಟು ಕೂಡ ಸಿಗುತ್ತೆ. ಸೊ ನಿಮಗೆ ಇಷ್ಟ ಇದ್ದರೆ ಮೇಯೋನೀಸ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ತೊಂದರೆ ಇಲ್ಲ. ಈ ರೀತಿ ಎಲ್ಲವನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಪಿಜ್ಜಾ ಸಾಸ್ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಪಿಜ್ಜಾ ಸಾಸ್ ಮತ್ತು ಮೇಯೋನೀಸ್ ಎಲ್ಲ ಇವಾಗ ಮಾಲಲ್ಲಿ ಸಿಗುತ್ತೆ. ಮತ್ತು ಇದು ನಾವೇ ಮನೆಯಲ್ಲಿ ಮಾಡೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕಿ ನಾವು ಪಿಜ್ಜಾನ ರೆಡಿ ಮಾಡ್ಬೋದು. ಒಂದು ವೇಳೆ ಡಾಮಿನೋಸ್ ಮತ್ತು ಇದರಲ್ಲಿ ಹೋದರೆ ಎಕ್ಸ್ಟ್ರಾ ಚೀಸ್ಗೂ ಕೂಡ ಅಪ್ಲೈ ಆಗುತ್ತೆ ರೇಟ್. ಬಟ್ ನಮಗೆ ಇಲ್ಲಿ ಎಷ್ಟು ಚೀಸ್ ಬೇಕೋ ಅಷ್ಟು ಚೀಸ್ ಹಾಕ್ಕೊಂಡು ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಈಗ ಸೈಡ್ಸಲ್ಲೂ ಕೂಡ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲಿಗೂ ಕೂಡ ಈ ಒಂದು ಪಿಜ್ಜಾ ಸಾಸನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಲೇಯರ್ ನಾನು ಇಲ್ಲಿ ಮೊಜರೆಲ್ಲಾ ಚೀಸನ್ನು ಹಾಕ್ತಾಯಿದ್ದೀನಿ. ಮೊಜರೆಲ್ಲಾ ಚೀಸನ್ನ ಈ ರೀತಿ ನೀಟಾಗಿ ಕವರ್ ಮಾಡಬೇಕು. ಕೆಳಗಡೆ ಲೇಯರ್ಗೆ ಸ್ವಲ್ಪ ಜಾಸ್ತಿ ಮೊಜರೆಲ್ಲಾ ಚೀಸ್ ಹಾಕಿ ಮತ್ತು ಈ ರೀತಿ ಟ್ರಯಾಂಗಲ್ ಶೇಪ್ನಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ. ಅದನ್ನು ಕೂಡ ಅರೇಂಜ್ ಮಾಡ್ತಾಯಿದ್ದೀನಿ. ಮತ್ತು ಟ್ರಯಾಂಗಲ್ ಶೇಪ್ನಲ್ಲೇ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಇದೆಲ್ಲವೂ ಕೂಡ ನಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳು. ನಿಮಗೆ ಎಷ್ಟು ಟಾಪಿಂಗ್ಸ್ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮತ್ತು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿರುವಂತಹ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಒಳಗಡೆ ಭಾಗ ಇರುವಂತಹ ಸೀಡ್ಸ್ನೆಲ್ಲ ತೆಗೆದಿದ್ದೀನಿ. ಬರೀ ಮೇಲ್ಗಡೆ ಲೇಯರ್ ಮಾತ್ರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಟೊಮ್ಯಾಟೋನ. ಮತ್ತು ಇಲ್ಲಿ ಇವಾಗ ಮೇಲ್ಗಡೆ ಸಹ ಮೊಜರೆಲ್ಲಾ ಚೀಸನ್ನು ಹಾಕಿ ಅದರ ಮೇಲ್ಗಡೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ಮತ್ತು ಆರಿಗ್ಯಾನೋ ಹಾಕ್ತಾಯಿದ್ದೀನಿ. ಸೊ ಎರಡೂ ಕೂಡ ಒಂದೊಳ್ಳೆ ಟೇಸ್ಟನ್ನು ಕೊಡುತ್ತೆ. ಈ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಮಾತ್ರ ನಮಗೆ ಈ ಡಾಮಿನೋಸಲ್ಲಿ ಸಿಗುವಂತಹ ಅಥವಾ ಪಿಜ್ಜಾ ಹಟ್ನಲ್ಲಿ ಸಿಗುವಂತಹ ಪಿಜ್ಜಾ ಥರ ಇರುತ್ತೆ. ಈಗ ರೆಡಿಯಾಗಿದೆ. ನಾನೀಗ ಅವನಲ್ಲಿ ಇಡಬೇಕು. ಅದಕ್ಕಿಂತ ಮುಂಚೆ ಅವನನ್ನು ನಾವಿವಾಗ ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕು. ಪ್ರೀ ಹೀಟ್ನ ಆದ ನಂತರ ನಾನೀಗ 150 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ಮಿನಿಟ್ಸ್ ನಾನೀಗ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಇವಾಗ ನಾನೀಗ ಪಿಜ್ಜಾವನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಅವನಲ್ಲಿ. ಸೊ ಈಗ 15 ಮಿನಿಟ್ಸ್ ಆದ್ರಂತ ನೋಡೋಣ. ಒಂದು ವೇಳೆ ನಿಮಗೆ ಇನ್ನೂ 5 ಮಿನಿಟ್ಸ್ ಬೇಕು ಅನ್ನೋದಾದರೆ
ಟೈಮನ್ನು 20 ಮಿನಿಟ್ಸ್ಗೆ ಇಟ್ಕೊಳ್ಳಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಅವನ್. ನೋಡಿ 15 ಮಿನಿಟ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೊ ನಾವಿವಾಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡೋದಷ್ಟೇ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪಿಜ್ಜಾ. ಸೊ ಮನೇಲಿ ಒಂದು ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಈಗ ನಾನು ಕಟ್ ಮಾಡಿ ಕೂಡ ತೋರಿಸ್ತೇನೆ ಅದು ಯಾವ ರೀತಿ ಬೇಕಾಗಿದೆ ಅಂತ. ಸೇಮ್ ಹೇಗೆ ನಮಗೆ ಶಾಪ್ನಲ್ಲಿ ಸಿಗುತ್ತೋ ಅದೇ ರೀತಿ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಚೀಸು ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ನಮ್ಮ ಪಿಜ್ಜಾ, ಮನೆಯಲ್ಲೇ ಮಾಡಿರುವಂತಹ ಪಿಜ್ಜಾ ರೆಡಿಯಾಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅವನ್ ಇಲ್ಲ ಅನ್ನೋದಾದರೆ ಒಂದು ಗಟ್ಟಿಯಾದ ಬಾಣಲಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ನಾವೇನು ಮಾಡಿದ್ದೀವಿ ಇದನ್ನು ಪ್ಲೇಸ್ ಮಾಡಿ ಅದನ್ನು ಕವರ್ ಮಾಡಿ ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬೇಕ್ ಮಾಡಿದ್ರೆ ನಮ್ಮ ಪಿಜ್ಜಾ ರೆಡಿಯಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.